ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೊಂದು ಈ ಮೊಳಕೆ ಕಾಳುಗಳಿಂದ ಸಲಾಡ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮೊಳಕೆ ಕಾಳುಗಳನ್ನ ನಾವು ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸೋದು ತುಂಬ ಒಳ್ಳೆಯದು. ಹಾಗೂ ಇದರಲ್ಲಿರ್ತಕ್ಕಂಥ ವಿಟಮಿನ್ಸ್ ಮತ್ತು ಫೈಬರ್ ಕಂಟೆಂಟ್ಗಳಿಂದ ನಮ್ಮ ದೇಹದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೊಳಕೆ ಕಾಳು ಸಲಾಡ್ನ ನಾವು ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೈಮ್ ಕೂಡ ತಗೊಳ್ಳಲ್ಲ. ಇದನ್ನು ನಾವು ಯಾವಾಗ ಬೇಕಾದರೂ ಸೇವಿಸ್ಬೋದು. ಈ ರೀತಿ ಒಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಸಲಾಡ್ನ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ಅಮ್ಮನ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಒಂದು ಪಾತ್ರೆಗೆ ಮೊಳಕೆ ಬರೆಸಿರ್ತಕ್ಕಂಥ ಕಾಳುಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬರೀ ಒಂದು ಕಡಲೆಕಾಳು, ಹೆಸರು ಕಾಳು ಮತ್ತು 1 ಸ್ಪೂನಷ್ಟು ಮೆಂತ್ಯನ ನೆನೆಸಿ ಈ ರೀತಿ ಮೊಳಕೆ ಬರೆಸಿಟ್ಕೊಂಡಿದ್ದೆ. ಇದು ತುಂಬ ಸಿಂಪಲ್. ಇದಕ್ಕೆ ನಿಮ್ಗೆ ಯಾವ ರೀತಿ ಕಾಳುಗಳು ಬೇಕಾದರೂ ಕೂಡ ಹಾಕೊಬೋದು. ಇದಕ್ಕೆ ನಾವು ಕಾಬೂಲ್ ಕಡಲೆಕಾಳನ್ನು ಕೂಡ ಹಾಕೊಬೋದು. ಅದನ್ನೆಲ್ಲ ಹಾಕಿ ನಾವು ಜಸ್ಟ್ ತರಕಾರಿಗಳು ಏನೇನು ತರಕಾರಿ, ಸೌತೆಕಾಯಿ, ಕ್ಯಾರೆಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿ ನಾವು ಇದನ್ನು ಸಲಾಡ್ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಈಗ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬೇಯಿಸ್ಕೊಂಡಿರ್ತಕ್ಕಂಥ ಜೋಳನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಜೋಳನ ನೀವು ಬೇಯಿಸಿ ಕೂಡ ಹಾಕ್ಬೋದು ಅಥವಾ ಹಾಗೆ ಹಸಿ ಜೋಳನೂ ಕೂಡ ಹಾಕ್ಬೋದು. ಅದ್ರ ಜೊತೆಗೆ ಸ್ವಲ್ಪ ನಾನು ನೆನೆಸಿರ್ತಕ್ಕಂಥ ಕಡಲೆ ಬೀಜನೂ ಕೂಡ ಹಾಕ್ತಾಯಿದ್ದೀನಿ. ಈ ಕಡಲೆ ಬೀಜನ ನಾವು ಇದ್ರ ಜೊತೆಗೆ ಹಾಕ್ಕೊಳ್ಳೋದಕ್ಕಿಂತ ಹೀಗೇ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ತುರಿದಿರ್ತಕ್ಕಂಥ ಕ್ಯಾರೆಟು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲರೂ ಕೂಡ ನನ್ನ ಚಾನಲ್ಗೆ ಒಂದು ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹನ ಕೊಡ್ತಾ ಇದ್ದೀರಾ. ಅದಕ್ಕೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಾನು ಪೋಸ್ಟ್ ಮಾಡ್ತಕ್ಕಂಥ ರೆಸಿಪಿಗಳು ಹೇಗೆ ಬರ್ತಾ ಇದೆ ಮತ್ತು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮೂಲಕ ನನಗೆ ಹೇಳಿ. ಇದರಿಂದ ನಾನು ನೆಕ್ಸ್ಟ್ ಹಾಕ್ತಕ್ಕಂಥ ವೀಡಿಯೋಗಳಲ್ಲಿ ಏನು ಇಂಪ್ರೂವ್ ಮಾಡ್ಕೊಬೋದು ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಾನು ಮಾಡ್ತಕ್ಕಂಥ ರೆಸಿಪಿಗಳನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ. ನನಗೆ ಇನ್ನೂ ಒಂದು ಸ್ವಲ್ಪ ಅಂದರೆ ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ನಿಮ್ಗಳ ಜೊತೆ ನಾನು ಕೂಡ ಆದಷ್ಟು ಮಾತಾಡಿದಷ್ಟು ಕೂಡ ಅಥವಾ ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡೋದ್ರಿಂದನೂ ಕೂಡ ನನಗೂ ಕೂಡ ನೆಕ್ಸ್ಟು ಹೇಗೆ ಮಾಡಬೇಕು ಅನ್ನೋದು ಕೂಡ ನನಗೂ ಗೊತ್ತಾಗುತ್ತೆ ಅಷ್ಟೇ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ಹಾಗೆ ಇದಕ್ಕೆ ನಾನು ಧನಿಯಾ ಪೌಡ್ರೂ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಪೆಪ್ಪರ್ ಪೌಡ್ರೂ ಕೂಡ ಹಾಕ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಚಾಟ್ ಮಸಾಲ ಹಾಕೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂಥರ ಟ್ಯಾಂಗಿ ಟೇಸ್ಟ್ ಇರುತ್ತೆ. ಈ ಚಾಟ್ ಮಸಾಲ ಹಾಕಿದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ನಿಂಬೆಹಣ್ಣು ಜ್ಯೂಸನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ನಿಂಬೆ ಜ್ಯೂಸನ್ನ ಹಾಕಾದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದೇ ರೀತಿ ನೀವು ಬೇರೆ ಬೇರೆ ತರಕಾರಿಗಳನ್ನೂ ಕೂಡ ಹಾಕ್ಕೊಂಡು ಸಲಾಡ್ನ ಮಾಡ್ಕೊಬೋದು. ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬರೀ ವೆಜಿಟೇಬಲ್ಸ್ನ ಹಾಕಿ ಸಲಾಡ್ನ ಹೇಗೆ ಮಾಡೋದು ಅಂತ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಸಲಾಡ್ಗಳನ್ನ ನಾವು ದಿನನಿತ್ಯದ ಊಟದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿರ್ತಕ್ಕಂಥ ಫೈಬರ್ ಕಂಟೆಂಟ್ಗಳಿಂದ ನಮ್ಮದು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಾರ್ಟ್ ಪ್ರಾಬ್ಲಮ್ಗೆ ಮತ್ತು ಇದರಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಿರುತ್ತೆ ಈ ಥರ ಮೊಳಕೆ ಬರೆಸಿದ ಕಾಳುಗಳಲ್ಲಿ. ಇದರಿಂದ ನಮಗೆ ಹೇರ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ತುಂಬ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ಸ್ಪ್ರೌಟ್ಸ್ಗಳನ್ನ ಈ ರೀತಿ ತಿನ್ನೋದ್ರಿಂದ ತುಂಬ ಒಳ್ಳೆಯದೇ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳುಗಳಿಗೆ ಲಂಚ್ ಬಾಕ್ಸಿಗೆ, ಅವರಿಗೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ಈ ಥರ ಮಾಡಿಕೊಡೋದ್ರಿಂದನೂ ಕೂಡ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.